2 ನಿಮಿಷ ಹಾಗೆ ಕೂತ್ಕೊಳ್ಳಿ. ಆರಾಮದಾಯಕವಾಗಿರಲಿ ಉಸಿರಾಟ. ಬೆಳಗಿನ ಶುಭೋದಯ ಹಾಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ನಮ್ಮ ರಾಷ್ಟ್ರಗಾನವಾದ ವಂದೇ ಮಾತರಮನ್ನು ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಶಾಂತರವರು ಹಾಗೂ ಪದಾಧಿಕಾರಿಗಳು ನಡೆಸಿಕೊಡಬೇಕಾಗಿ ವಿನಂತಿ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾಂ ಪುಲಕಿತಯಾಮಿನೀ ಕುಸುಮಿತಾ ಧ್ರುವದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖರಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರವೇ ಕೋಟಿ ಕೋಟಿ ಭುಜೈ ಮೃಗಧರ ಕರವಾಲೆ ಅಬಲಾಕಿನ ಮಾಯದೊಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ವಿಭುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಧೃತಿ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ಕುಮಾರಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲ ಜನ ವಿಹಾರಿಣಿ ವಾಣಿ ವಿದ್ಯಾ ದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಕಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣಿ ಧರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ. बोलो भारत माता की जय. ಕೊಡುವವರು ಸ್ಫೂರ್ತಿ ಅಕ್ಕನವರು. ಎಲ್ಲರಿಗೂ ನಮಸ್ಕಾರ. ಇಂದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ವಿಶ್ವಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಸಂಬಂಧ ನಮ್ಮ SPYSS ಸಂಸ್ಥೆಯ ತಿಮ್ಮಕ್ಕ ಪಾರ್ಕ್ ಶಾಖೆಯ ವತಿಯಿಂದ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಮಕೃಷ್ಣ ನಗರ H ಮತ್ತು G ಬ್ಲಾಕ್ ಹಾಗೂ ಆರೋಗ್ಯ ನಗರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ SPYSS ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುರಭಿ ಮಹಿಳಾ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಮ್ಮ SPYSS ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಕಾರ್ಯಕ್ರಮದಲ್ಲಿ ಹಾಜರಿರುವ ಲಿಂಗಾಂಗುಡಿ ಪಕ್ಷಿಧಾಮ ಶಾಖೆಯ ಮಾಧವ ಪಾರ್ಕ್ ಶಾಖೆಯಿಂದ ಬಂದಿರುವಂತಹ ಎಲ್ಲ ಯೋಗ ಬಂಧುಗಳಿಗೆ ನಮ್ಮ ತಿಮ್ಮಕ್ಕ ಪಾರ್ಕ್ ಶಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಸಾರ್ವಜನಿಕರಿಗೂ ಮತ್ತು ಯೋಗ ಬಂಧುಗಳಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ನಡೆಸಿಕೊಡಲು ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು, ಪದಾಧಿಕಾರಿಗಳು, ಸುರಭಿ ಮಹಿಳಾ ಸಮಾಜದ ಸದಸ್ಯರು ಹಾಗೂ ಗಣ್ಯರು ವೇದಿಕೆ ಬಳಿ ಬರಬೇಕೆಂದು ವಿನಂತಿ. ಎಲ್ಲರೂ ಆರಾಮದಾಯಕವಾದ ಆಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳೋರು ಸುಖಾಸನದಲ್ಲಿ ಕೂತ್ಕೋಬಹುದು. ನಮ್ಮ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜ್. ಎಲ್ಲರೂ ನಮಸ್ಕಾರ ಮುದ್ರೆಯಲ್ಲಿ ಕುಳಿತುಕೊಳ್ಳುವುದು. ಖ್ಯಾತ ಋಗ್ವೇದ ಮಂತ್ರವಾದ ಸಂಗಚ್ಛತ್ವ ಮಂತ್ರವು ಸಾಮರಸ್ಯ, ಒಗ್ಗಟ್ಟು ಮತ್ತು ಏಕತೆಯನ್ನು ಸಾರುವ ಪ್ರಾರ್ಥನೆಯಾಗಿದೆ. ಈಗ ನಾನು ಹೇಳಿಕೊಡುತ್ತೇನೆ, ಎಲ್ಲರೂ ಪುನರುಚ್ಚರಿಸುವುದು. ಸಂಗಚ್ಛತ್ವಂ ಸಂವದತ್ವಂ ಸಂಭೋ ಮನಾಂಸಿ ಜಾನತಾಂ ದೇವಾ ಭಾಗಂ ಯಥಾ ಪೂರ್ವೆ ಸಂಜಾನಾನಾ ಉಪಾಸತೆ ಧನ್ಯವಾದಗಳು. ಹಾಗೂ ಇದು 45 ನಿಮಿಷಗಳ ಕಾರ್ಯಕ್ರಮವಾಗಿದೆ. ಇದನ್ನು ವಿಜಯಕ್ಕನವರು ನಡೆಸಿಕೊಡುತ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ನಿಮಗೆ ಯಾವ ಯಾವ ಆಸನ ಆಗುತ್ತದೋ ಅದನ್ನು ಮಾತ್ರ ಮಾಡಿ, ಬಲವಂತವಾಗಿ ಬೆಂಡಾಗೋದೆಲ್ಲ ಬೇಡ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕೆಲವೊಂದು ಸೂಚನೆಗಳು. ಇಲ್ಲಿ ಮಾಡ್ತಿರೋದು ಜಸ್ಟ್ ಸ್ಯಾಂಪಲ್, ನಮೂನೆ. ಯಾವುದೇ ಕಷ್ಟದ ಆಸನಗಳೇನೂ ಇಲ್ಲ. ಆದರೂ ನಾವು ಕೊಡುವಂತಹ ಸೂಚನೆಗಳನ್ನು ಗಮನಿಸಿ ಮಾಡ್ತಾ ಹೋಗಿ. ಕೆಲವರು ಸಾರ್ವಜನಿಕರಿದ್ದಾರೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿದೆ, ಮಾಡ್ತೀರಾ. ಎಷ್ಟಾಗತ್ತೆ ಅಷ್ಟನ್ನೇ ಮಾಡಿ. ಮಧ್ಯ ಮಧ್ಯ ಮಾತಾಡಬೇಡಿ. ನೀವು ಮಾಡು, ನೀನು ಮಾಡು, ಬೆಂಡ್ ಮಾಡು, ಯಾವುದೂ ಬೇಡ. ಪೂರ್ತಿ ಸೈಲೆಂಟಾಗಿರಬೇಕು. ಸೈಲೆಂಟಾಗಿ 45 ನಿಮಿಷದ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋಣ. ಹಾಗೆ ಉಸಿರಾಟದ ಕ್ರಿಯೆ ಸಹಿತ ಸಹಜವಾಗಿರಲಿ. ಎಲ್ಲೂ ಉಸಿರನ್ನು ಹಿಡಿಬೇಡಿ. ಯಾಕಂದರೆ ಉಸಿರಾಟದ ಬಗ್ಗೆ ಪ್ರತಿ ಟೈಮಲ್ಲೂ ಹೇಳೋಕ್ಕಾಗ್ತಿರಲ್ಲ. ಹಾಗಾಗಿ ಸಹಜವಾದಂತಹ ಉಸಿರಾಟವನ್ನು ಮಾಡಿ. ಉತ್ತಿಷ್ಟ ಮೇಲೆ ಬರಬೇಕು. ಕೈಯನ್ನು ಮುಂದೆ ಚಾಚಿ ಮೇಲೆ ಬನ್ನಿ, ಮಂಡಿ ಮೇಲೆ ಬನ್ನಿ. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಎದ್ದು ಕೈಗಳನ್ನು ಕೆಳಗೆ ಬಿಡಿ.
ಎರಡು ಪಾದಗಳಿಗೆ ಅಂತರವನ್ನು ಕೊಡಬೇಕು. ಏಕಂ ದ್ವೇ ತ್ರೀಣಿ 20 ಸೆಂಟಿಮೀಟರ್ನಷ್ಟು ಅಂತರವನ್ನು ಕೊಡೋಣ ಎರಡು ಪಾದಗಳಿಗೂ. ಪಾದಗಳನ್ನು ನೆಲಕ್ಕೆ ಪೂರ್ತಿಯಾಗಿ ಊರಬೇಕು. ಪಾದಗಳನ್ನು ಲೂಸ್ ಮಾಡ್ಕೊಳ್ಬೇಡಿ, ಮಂಡಿ ಮಡಚಬೇಡಿ, ನೇರವಾಗಿ ನಿಂತ್ಕೊಳ್ಬೇಕು. ಎರಡು ಹಸ್ತಗಳನ್ನು ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ವಿಠೋಬಾಸನ ಸ್ಥಿತಿ. ಕುತ್ತಿಗೆಯನ್ನು ಮುಂದೆ ಹಾಗೂ ಹಿಂದಕ್ಕೆ ಚಾಲನೆ ಮಾಡುವಂತಹದ್ದು ಚಲನ ಕ್ರಿಯೆ ನಡೆಯುತ್ತೆ. ಈಗ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಮಾಡ್ತಾ ಇದ್ದೀವಿ. ಉಸಿರು ಬಿಡುತ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡುತ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡುತ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ನೇರ. ಈಗ ಕುತ್ತಿಗೆಯನ್ನ ಬಲ ಮತ್ತು ಎಡಕ್ಕೆ ಮಲಗಿಸ್ಬೇಕು. ಕಿವಿ ಭುಜಕ್ಕೆ ತಾಗಬೇಕು. ಭುಜವನ್ನ ಮೇಲೆ ಕೆಳಗೆ ಮಾಡಬೇಡಿ. ಭುಜ ಹೇಗಿದೆಯೋ ಹಾಗೆ ಇರಲಿ. ಕಿವಿ ಎಷ್ಟಾಗುತ್ತೋ ಅಷ್ಟು ತಾಗಿಸಿ, ಇಲ್ಲಾಂದ್ರೆ ಅಷ್ಟೇ ಬೆಂಡ್ ಮಾಡಿ. ಉಸಿರು ಬಿಡುತ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡುತ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ, ಎಡ ಮೇಲೆ ಬಲ, ನೇರ, ಎಡ, ನೇರ. ಹೀಗೆ ಅಂದರೆ ಚಿನ್ ಮತ್ತೆ ಭುಜ ಎರಡೂ ಸೇಮ್ ಲೈನಲ್ಲಿ ಇರಬೇಕು. ಉಸಿರು ಬಿಡುತ್ತಾ ಬಲಕ್ಕೆ ತಿರುಗಿ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ. ಈಗ ಕುತ್ತಿಗೆಯನ್ನ ವೃತ್ತಾಕಾರವಾಗಿ ತಿರುಗಿಸುವುದು. ಕುತ್ತಿಗೆಯನ್ನ ಕೆಳಗೆ ಮಾಡಿ, ಉಸಿರು ತೆಗೆದುಕೊಳ್ತಾ ಬಲದಿಂದ ಬಲ ಮೇಲೆ, ಉಸಿರು ಬಿಡುತ್ತಾ ಎಡ ಕೆಳಗೆ, ಬಲ ಮೇಲೆ ಎಡ ಕೆಳಗೆ. ನಿಧಾನವಾಗಿ ಬಲ ಮೇಲೆ ಎಡ ಕೆಳಗೆ. ಫಾಸ್ಟ್ ಆಗಿ ಮಾಡಬೇಡಿ. ಮತ್ತೆ ರಿವರ್ಸ್. ಎಡ ಮೇಲೆ ಬಲ ಕೆಳಗೆ. ಉಸಿರು ತೆಗೆದುಕೊಳ್ತಾ ಎಡ ಮೇಲೆ, ಉಸಿರು ಬಿಡುತ್ತಾ ಬಲ ಕೆಳಗೆ, ಎಡ ಮೇಲೆ ಬಲ ಕೆಳಗೆ, ನೇರ. ಮೇಲಕ್ಕೆ ತೆಗೆದುಕೊಳ್ಳಿ. ಹಾಗೆ ಪಕ್ಕದಿಂದ ಇಳಿಸ್ಬೇಕು. ಪಕ್ಕದಿಂದ ಉಸಿರು ಬಿಡುತ್ತಾ ಇಳಿಸಿ, ಮತ್ತೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ. ಈಗ ಭುಜಗಳನ್ನ ವೃತ್ತಾಕಾರವಾಗಿ ತಿರುಗಿಸುವುದು. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಆಗಬೇಕು. ಅಶ್ವಿನಿ ಮುದ್ರೆ ಮಾಡ್ಕೊಳ್ಳಿ. ಎಲ್ಲ ಹಸ್ತದ ಬೆರಳುಗಳನ್ನ ಜೋಡಿಸ್ಕೊಂಡು ಭುಜದ ಮೇಲೆ ಇಟ್ಕೊಳ್ಳಿ. ಹೊರಗಿನಿಂದ ಒಳಗೆ, ಹೊರಗಿನಿಂದ ಒಳಗೆ, ಹೊರಗಿನಿಂದ ಒಳಗೆ. ನಾವು ಆಂಟಿ ಕ್ಲಾಕ್ ವೈಸ್. ಒಳಗಿನಿಂದ ಹೊರಗೆ, ಒಳಗಿನಿಂದ ಹೊರಗೆ, ಒಳಗಿನಿಂದ ಹೊರಗೆ. ಕೈಗಳನ್ನ ಕೆಳಗೆ ಇಳಿಸಿ. ಸೊಂಟದ ವ್ಯಾಯಾಮ. ಎರಡು ಕೈಗಳನ್ನ ಭುಜಕ್ಕೆ ನೇರವಾಗಿ ಚಾಚಿ, ಹಸ್ತಗಳು ಒಳಮುಖವಾಗಿರಬೇಕು. ಬರೀ ಸೊಂಟದ ಮೇಲೆ ಮಾತ್ರ ತಿರುಗಿಸ್ಬೇಕು. ಕಾಲುಗಳನ್ನು ತಿರುಗಿಸ್ಬೇಡಿ, ಮಂಡಿ ತಿರುಗಿಸ್ಬೇಡಿ. ಉಸಿರು ಬಿಡುತ್ತಾ ಬಲಕ್ಕೆ, ನಿಮ್ಮ ಎಡ ಹಸ್ತ ಬಲ ಭುಜದ ಮೇಲೆ ಇರಬೇಕು. ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಬಲಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ,
ಬಲ ನೇರ, ಎಡ ನೇರ. ಹಾಗೆ ಕೈಗಳನ್ನು ಕೆಳಗೆ ಇಳಿಸಿ, ಕೈಗಳನ್ನು ಮತ್ತೆ ನೇರವಾಗಿ ಚಾಚಿ, ಅಂಗೈಗಳು ಕೆಳಮುಖವಾಗಿರ್ಬೇಕು, ಹಸ್ತ ಕೆಳಮುಖವಾಗಿರ್ಬೇಕು. ಉಸಿರನ್ನ ಹೊರ ಹಾಕುತ್ತಾ ಮಂಡಿಗಳನ್ನ ಮಡಿಸ್ಬೇಕು. ಉಸಿರನ್ನ ಹೊರ ಹಾಕ್ತಾ ಮಂಡಿ ಮಡಚಿ, ಎಸ್. ಹಾಗೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಹಾಗೆ ಕೈಗಳನ್ನ ಕೆಳಗೆ ಇಳಿಸಿ. ಇಲ್ಲಿಯವರೆಗೂ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಮಾಡಿದ್ದೀವಿ. ಈಗ ಆಸನಗಳನ್ನ ಮಾಡುವಂತಹ ಸಮಯ. ಸಮಸ್ಥಿತಿಯಲ್ಲಿದ್ದೀರಾ, ಹಾಗೆ ಇರಿ. ತಾಡಾಸನ. ಇದರ ಉಪಯೋಗ ಸೊಗಸಾದ ನಿಲುವು, ಎತ್ತರ ಬೆಳೆಯಲಿಕ್ಕೆ, ಬೆನ್ನೆಲುಬು ಹಿಗ್ಗಲು ಹಾಗೂ ಎದೆಗೂಡು ಹಿಗ್ಗಲು ಸಹಾಯಕ. ಎರಡೂ ಹಸ್ತಗಳ ಬೆರಳುಗಳನ್ನ ಎಳೆಯಿರಿ, ಜೋಡಿಸಿ ಹೊರಮುಖವಾಗಿ ತೆಗೆದುಕೊಳ್ಳಿ. ಹಸ್ತವನ್ನ ಮುಂದೆ ಚಾಚಿ ಮೇಲಕ್ಕೆ ತಗೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎಳಿ. ಈಗ ಪಾದಗಳ ಹಿಮ್ಮಡಿಯನ್ನ ಮೇಲಕ್ಕೆ ತಗೊಳ್ಬೇಕು. ಮೇಲಕ್ಕೆತ್ತಿ 1 2 3 4 5. ನಿಧಾನವಾಗಿ ಹಿಮ್ಮಡಿಯನ್ನ ಕೆಳಗಿಳಿಸಿ, ಹಸ್ತಗಳನ್ನ ಬಿಡಿಸಿಕೊಂಡು ಪಕ್ಕದಿಂದ ಕೆಳಗೆ ಇಳಿಸಬೇಕು. ವೃಕ್ಷಾಸನ ಸಮತೋಲನ ಅಭ್ಯಾಸಕ್ಕೆ, ಎತ್ತರ ಬೆಳೆಯುವುದಕ್ಕೆ ಉಪಯುಕ್ತ. ಕಾಲಿನ ಹಾಗೂ ಪುಷ್ಟದ ಸ್ನಾಯುಗಳು ಬಲಗೊಳ್ಳಲು ಸಹಾಯ. ದೃಷ್ಟಿಯನ್ನ ಒಂದು ಕಡೆ ಕೇಂದ್ರೀಕರಿಸಿ. ಎಲ್ಲಾದ್ರೂ ಒಂದು ಕಡೆ ದೃಷ್ಟಿ ನೋಡ್ತಾ ಇರಿ, ಇನ್ನೆಲ್ಲ ಆ ಕಡೆ ಈ ಕಡೆ ನೋಡಬೇಡಿ, ಇಲ್ಲಾಂದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಲಮಂಡಿಯನ್ನ ಮಡಚಿ, ಬಲಪಾದವನ್ನ ಎಡತೊಡೆಯ ಮೂಲ ಸ್ಥಾನದಲ್ಲಿ ಇರಿಸಿ. ಆಗಲಿಲ್ಲ ಅಂದ್ರೆ ಮಂಡಿಯ ಮೇಲೆ ಇಟ್ಕೊಳ್ಳಿ. ಎರಡೂ ಹಸ್ತಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಸಮತೋಲನ ಬರೆಸ್ಕೊಂಡು, ನಂತರ ಎರಡೂ ಹಸ್ತವನ್ನ ಪಕ್ಕದಿಂದ ತಗೊಂಡೋಗಿ ಮೇಲೆ ಎರಡೂ ಹಸ್ತಗಳನ್ನ ಜೋಡಿಸಿ ನಮಸ್ಕಾರ ಸ್ಥಿತಿಗೆ ಬನ್ನಿ. 1 2 3 4 5. ಈಗ ಹಸ್ತವನ್ನ ಬಿಡಿಸ್ಕೊಂಡು ಕೆಳಗೆ ಇಳಿಸಿ, ಪಾದವನ್ನ ಕೆಳಗೆ ಇಳಿಸಿ. ಈಗ ಎಡಗಾಲಿನಿಂದ ಮಾಡಬೇಕು. ಎಡಪಾದವನ್ನ ಬಲತೊಡೆಯ ಮೂಲ ಸ್ಥಾನದಲ್ಲಿರಿಸಿ, ಸೊಂಟದ ಮೇಲೆ ಕೈ, ಸಮತೋಲನ ಬಲಕ್ಕೆ. ನಂತರ ಎರಡೂ ಹಸ್ತಗಳನ್ನ ಪಕ್ಕದಿಂದ ಚಾಚಿ ಮೇಲೆ ತಗೊಂಡು ನಮಸ್ಕಾರ ಸ್ಥಿತಿಗೆ ಬನ್ನಿ. 1 2 3 4 5. ಹಾಗೆ ಹಸ್ತವನ್ನ ಬಿಡಿಸ್ಕೊಂಡು ಕೆಳಗೆ ತೆಗೆದುಕೊಂಡು ಬನ್ನಿ, ಕಾಲನ್ನ ಕೆಳಗೆ ಇಳಿಸಿ. ನಂತರದ ಆಸನ ಪಾದ ಹಸ್ತಾಸನ. ಹೊಟ್ಟೆ ನೋವನ್ನು ನೀಗಿಸುತ್ತೆ. ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತಹ ಮಾಸಿಕ ಮುಕ್ತ ದೋಷಗಳನ್ನ ನಿವಾರಣೆ ಆಗುತ್ತೆ. ಈಗ ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಗಳನ್ನ ನೇರವಾಗಿ ಚಾಚಿ ಮೇಲಕ್ಕೆ ತಗೊಳ್ಳಿ. ಈಗ ಉಸಿರನ್ನ ಹೊರ ಹಾಕುತ್ತಾ ಬ್ರೀತ್ ಔಟ್ ಮಾಡಿಕೊಂಡು ಹೊಟ್ಟೆ ಒಳಗೆ ಎಳ್ಕೊಂಡು ಮುಂದಕ್ಕೆ ಬಾಗಿ. ಆದಷ್ಟು ಎರಡೂ ಹಸ್ತಗಳನ್ನ ಪಾದದ ಅಕ್ಕಪಕ್ಕ ಇಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ಎಷ್ಟಾಗತ್ತೋ ಯಾವುದಾಗತ್ತೋ ಅಷ್ಟೇ ಇಡಿ, ಮಂಡಿ ಮಾತ್ರ ಮಾಡಿಸ್ಬೇಡಿ. ಆದಷ್ಟು ತಲೆಯನ್ನ ಒಳಗೆ ಹಾಕಿ ಮಂಡಿಗೆ ತಾಗಿಸೋ ಪ್ರಯತ್ನ ಮಾಡಿ. 1 2 3 4 5. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಎರಡು ಹಸ್ತಗಳನ್ನ ಪಕ್ಕದಿಂದ ಕೆಳಗೆ ಇಳಿಸಿ. ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನದಲ್ಲಿ ಕುತ್ತಿಗೆಯ ಭಾಗಕ್ಕೆ, ಕುತ್ತಿಗೆಯ ಮಾಂಸಖಂಡಗಳು ಬಲಗೊಳ್ಳುತ್ತೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ದವರಿಗೆ ತುಂಬ ಒಳ್ಳೆಯ ಆಸನ. ಎರಡು ಹಸ್ತಗಳನ್ನು ಸೊಂಟದ ಮೇಲೆ ಇರಿಸಿ ವಿಟೋವಾಸನ ಸ್ಥಿತಿಗೆ ಬರೋಣ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋಣ. ಈಗ ಉಸಿರನ್ನ ಹೊರ ಹಾಕುತ್ತಾ ಹಿಂದಕ್ಕೆ ಬಾಗಿ ಸಹಜವಾದ ಉಸಿರಾಟ ಮಾಡಿ. ಉಸಿರು ಹಿಡಿಬೇಡಿ. 1 2 3 4 5. ಹಾಗೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಎರಡು ಕೈಗಳನ್ನು ಕೆಳಗೆ ಇಳಿಸಿ ಸಮಸ್ಥಿತಿಗೆ ಬನ್ನಿ. ನಂತರದ ಆಸನ ತ್ರಿಕೋನಾಸನ.
ಸೊಂಟದ ಮಾಂಸಖಂಡಗಳು ಬಲಗೊಳ್ಳುತ್ತವೆ. ತೋಳುಗಳು, ಭುಜಗಳು, ಸೊಂಟ ಮತ್ತು ಕೀಲುಗಳಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ. ಈಗ ನಿಮ್ಮ ಬಲಭಾಗಕ್ಕೆ ತಿರುಗಿ, ಬಲಭಾಗ ಬಲಕ್ಕೆ, ಬಲ ಸೈಡ್, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಪೂರ್ತಿ ನೀವು ತಿರುಗಿ ಬಲಕ್ಕೆ ತಿರುಗಿ. ಈಗ ನಿಮ್ಮ ಪಾದಗಳಿಗೆ ಬಲಕ್ಕೆ ತಿರುಗಿ ಅಲ್ಲ. ಈಗ ಎರಡೂ ಪಾದಗಳಿಗೆ 1 ಮೀಟರ್ನಷ್ಟು ಅಂತರವನ್ನು ಕೊಡೋಣ. ನಿಮ್ಮ ಮ್ಯಾಟಿಗೆ ಕರೆಕ್ಟಾಗಿ ನಿಂತ್ಕೊಳ್ಳಿ. ಪೂರ್ತಿ ಬಲವಾಗಿ ಹೋಗಬೇಕು. ಕಾಲನ್ನು ಲೂಸ್ ಮಾಡ್ಕೊಳ್ಬೇಡಿ, ಬ್ಯಾಲೆನ್ಸ್ ತಪ್ಪುತ್ತೆ. ಎರಡೂ ಕೈಗಳನ್ನು ಪಕ್ಕಕ್ಕೆ, ಭುಜಕ್ಕೆ ನೇರವಾಗಿ ಚಾಚಿ. ಬಲಪಾದ 90 ಡಿಗ್ರಿಗೆ, ಪಾದ ಫುಟ್ನ 90 ಡಿಗ್ರಿಗೆ, ಎಡಪಾದ 45 ಡಿಗ್ರಿಗೆ. ಉಸಿರನ್ನ ಹೊರಹಾಕುತ್ತಾ ಬಲ ಹಸ್ತವನ್ನ ಬಲಗಾಲಿನ ಮೇಲೆ ಜಾರಿಸುತ್ತಾ ಬಲಪಾದದ ಮೇಲೆ, ಆದರೆ ಬಲಪಾದದ ಹೊರಭಾಗದಲ್ಲಿ ಇರುವಂತಹ ಪ್ರಯತ್ನ ಮಾಡಿ. ಎಡಗೈಯನ್ನ ನೀಳವಾಗಿ ಚಾಚಿ, ದೃಷ್ಟಿಯನ್ನ ಎಡಗೈನ ಮಧ್ಯದ ಬೆರಳಿನ ಮೇಲೆ ಇರಿಸಿ ಸಹಜವಾದ ಉಸಿರಾಟ ಮಾಡಿ. 1 2 3 4 5. ಹಾಗೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಬಲಗಾಲು ಸರಿ ಮಾಡ್ಕೊಳ್ಳಿ. ಎಡಗಾಲನ್ನ 90 ಡಿಗ್ರಿಗೆ ತಗೊಳ್ಳಿ. ಬಲಗಾಲು 45 ಡಿಗ್ರಿ ಇರಲಿ. ಈಗ ಉಸಿರನ್ನ ಹೊರ ಹಾಕುತ್ತಾ ಎಡಪಾದದ ಮೇಲೆ ಇಟ್ಕೊಳ್ಳಿ. ಬಲಗೈಯನ್ನ ನೇರವಾಗಿ ಚಾಚಿದ್ದೀರಾ. ದೃಷ್ಟಿ ಬಲ ಹಸ್ತದ ಮಧ್ಯದ ಬೆರಳಿನ ಮೇಲೆ. 1 2 3 4 5. ಹಾಗೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಕೈಗಳನ್ನ ಕೆಳಗಿಳಿಸಿ, ಪಾದಗಳನ್ನ ಜೋಡಿಸಿ. ಈಗ ಎಡಬದಿ ಚತ್ವಾರ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಕಾಲುಗಳನ್ನ ನೇರವಾಗಿ ಮುಂದೆ ಚಾಚಿ, ಕಾಲುಗಳನ್ನ ಮುಂದೆ ಚಾಚಿ. ಭದ್ರಾಸನ ಅಥವಾ ಬದ್ಧ ಕೋನಾಸನ ಸ್ತ್ರೀ ಪುರುಷರ ಜನನೇಂದ್ರಿಯ ಭಾಗಗಳಿಗೆ ಒಳ್ಳೆಯ ಆಸನ. ಗರ್ಭಿಣಿಯರಿಗೆ ಉತ್ತಮವಾದ ಆಸನ. 2 ಮಂಡಿಗಳನ್ನು ಮಡಿಸಿ, 2 ಪಾದಗಳನ್ನು ದೇಹದ ಮೂಲ ಸ್ಥಾನದ ಹತ್ತಿರ ತೆಗೆದುಕೊಂಡು ಬನ್ನಿ. 2 ಪಾದಗಳನ್ನು ಒಂದಕ್ಕೊಂದು ಸೇರಿಸಿ, ಕೈಗಳಿಂದ ಪಾದಗಳನ್ನು ಹಿಡಿಯಿರಿ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಬೇಕು. 1 2 3 4 5. ಕೈಗಳನ್ನು ಪಾದದಿಂದ ತೆಗೆದು ಕಾಲುಗಳನ್ನು ಮುಂದಕ್ಕೆ ಚಾಚಿ. ನಂತರದ ಆಸನ ವಜ್ರಾಸನ. ಬೆನ್ನು ಹುರಿ ನೇರವಾಗಿರುವುದರಿಂದ ಉಸಿರಾಟವು ಸುಗಮವಾಗಿ ನಡೆಯುತ್ತೆ. ಬಲಗಾಲನ್ನ ಮಡಿಸಿ ಬಲಪುಷ್ಟದ ಕೆಳಗೆ ಹಾಗೂ ಎಡಗಾಲನ್ನ ಮುಡಿಸಿ ಎಡಪುಷ್ಟದ ಕೆಳಗೆ. ಕಾಲಿನ ಅಂಗಾಲು ನೀಳವಾಗಿ ಹಿಂದೆ ಚಾಚಿರಬೇಕು. ಬೆರಳುಗಳು ಹೊರಮುಖವಾಗಿರಬೇಕು. ಹಸ್ತಗಳು ದ್ರೋಣ ಮುದ್ರೆಯಲ್ಲಿ ಮಂಡಿಯ ಮೇಲಿರಲಿ. 2 ಹಸ್ತಗಳು ಕೆಳಮುಖವಾಗಿ. ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಕತ್ತು ನೇರ. 1 2 3 4 5. ವಿಶ್ರಾಂತಿ. ಹಾಗೆ ಇರಿ. ಅರ್ಧ ಉಷ್ಟ್ರಾಸನ. ಮುಖದ ಭಾಗಕ್ಕೆ ರಕ್ತ ಸಂಚಾರವಾಗುತ್ತೆ. ಸೌಂದರ್ಯ ವರ್ಧನೆಯಲ್ಲಿ ಪರಿಣಾಮಕಾರಿ. ಅಜೀರ್ಣ, ಹೊಟ್ಟೆಯುಬ್ಬರಗಳನ್ನು ತೊಳೆದು ಹಾಕುತ್ತೆ. ಮಂಡಿಯ ಮೇಲೆ ಬನ್ನಿ. ಮಂಡಿಯ ಮೇಲೆ 2 ಪಾದದ ಬೆರಳುಗಳು ಹಿಂದೆ ನೀಳವಾಗಿ ಚಾಚಿರಲಿ. ಹಸ್ತಗಳನ್ನ ನಿಮ್ಮ ಪುಷ್ಟದ ಮೇಲೆ ಇಟ್ಕೊಳ್ಳಿ. ಬೆರಳುಗಳು ಕೆಳಮುಖವಾಗಿರಬೇಕು. ಈಗ ಉಸಿರನ್ನ ತೆಗೆದುಕೊಳ್ತಾ ಸೊಂಟ ಹಾಗೂ ಕತ್ತನ್ನ ಹಿಂದೆ ಬಾಗಿಸಬೇಕು. ಹಿಂದೆ ಬಾಗಿಸಿ. 1 2 3 4 5. ಹಾಗೆ ಉಸಿರು ತಗೊಳ್ತಾ ಮೇಲೆ ಕೈಗಳನ್ನು ಬಿಡಿಸ್ಕೊಳ್ಳಿ.
ನಂತರದ ಆಸನ ಪೂರ್ಣ ಉಷ್ಟ್ರಾಸನ. ಮಂಡಿಯ ಮೇಲಿದ್ದೀರಾ. ಬೆನ್ನೆಲುಬಿನ ಸಮಸ್ಯೆ ಇರುವವರಿಗೆ ಇದು ಒಳ್ಳೆಯ ಆಸನ. ಗೂನು ಬೆನ್ನು ಇದ್ದರೆ ಅದು ಹೋಗಲಾಡಿಸುತ್ತೆ. ಮಂಡಿಯ ಮೇಲೆ ಬಂದು ಮಂಡಿ ಮತ್ತು ತೊಡೆಗಳು ಎಲ್ಲ ಒಂದಕ್ಕೊಂದು ಸೇರಿರಲಿ, ಗ್ಯಾಪ್ ಕೊಡಬೇಡಿ. ಎರಡು ಕೈಗಳನ್ನು ನೇರವಾಗಿ ಚಾಚಿ ಮೇಲಕ್ಕೆ ತೆಗೆದುಕೊಂಡು ತಗೊಂಡು ಮೇಲೆ. ಈಗ ಹಿಂದಕ್ಕೆ ಬಾಗಬೇಕು. ನಿಮ್ಮ ಬಲ ಹಸ್ತ ನಿಮ್ಮ ಬಲ ಪಾದದ ಮೇಲೆ, ಎಡ ಹಸ್ತ ಎಡ ಪಾದದ ಮೇಲೆ. ಆಗಲಿಲ್ಲ ಅಂದ್ರೆ ಹಾಗೆ ಸೊಂಟದ ಮೇಲೆ ಇಟ್ಕೊಳ್ಳಿ. 1 2 3 4 5. ಹಾಗೆ ಉಸಿರು ತೆಗೆದುಕೊಳ್ತಾ ಕುತ್ತಿಗೆ ಬೆನ್ನು ನೇರ ಮಾಡಿ. ಈಗ ವಜ್ರಾಸನಕ್ಕೆ ಬನ್ನಿ, ಕುಳಿತುಕೊಳ್ಳಿ. ಶಶಂಕಾಸನ, ಮೊಲದ ರೀತಿಯಲ್ಲಿ ಕುಳಿತುಕೊಳ್ಳೋದು. ಎರಡೂ ಮಂಡಿಗಳನ್ನು ಅಗಲಿಸಬೇಕು. ಎರಡೂ ಮಂಡಿಗಳನ್ನು ಎಷ್ಟಾಗುತ್ತೋ ಅಷ್ಟು ಅಗಲಿಸಬೇಕು. ಹಿಂದೆ ಎರಡೂ ಹೆಬ್ಬೆರಳು ತಾಗಿರಬೇಕು. ಎರಡೂ ಹೆಬ್ಬೆರಳು, ಕಾಲಿನ ಬೆರಳುಗಳು ಹೆಬ್ಬೆರಳು ತಾಗಿರಬೇಕು ಹಿಂದೆ. ಅಷ್ಟು ಮಂಡಿಯನ್ನು ಪೂರ್ತಿಯಾಗಿರಿಸಬೇಕು. ಹಸ್ತಗಳನ್ನು ಎರಡೂ ಮಂಡಿಯ ಒಳಭಾಗಕ್ಕೆ ಪಕ್ಕಕ್ಕಿಟ್ಕೊಳ್ಳಿ ನೇರವಾಗಿ. ಈಗ ಉಸಿರನ್ನ ಬಿಡ್ತಾ ಹೊಟ್ಟೆನ ಒಳಗೆ ಎಳ್ಕೊಂಡು ಕೈಗಳನ್ನು ಮುಂದೆ ಜಾರಿಸ್ತಾ ಹೋಗಿ. ಹೊಟ್ಟೆ, ಎದೆ, ಗದ್ದ ಎಲ್ಲ ನೆಲಕ್ಕೆ ತಾಗಿರ್ಬೇಕು. ಸೊ ಈ ತರ ತಾಗೋದ್ರಿಂದ ಅವುಗಳ ಮೇಲೆ ಒತ್ತಡ ಬಿದ್ದು ರಕ್ತ ಸಂಚಾರ ಚೆನ್ನಾಗಾಗತ್ತೆ. ಫ್ಲಾಟ್ ಫುಟ್, ಚಪ್ಪಟ್ಟೆ ಪಾದ, ಈ ಆಸನ ಅಭ್ಯಾಸದಿಂದ ಸರಿ ಹೋಗುತ್ತೆ. 1 2 3 4 5. ಉಸಿರು ತೆಗೆದುಕೊಳ್ತಾ ಕೈಗಳನ್ನು ಒಳಗೆ ಹಾಗೆ ಜಾಸ್ಕೊಂಡು ಬನ್ನಿ. ದೇಹವನ್ನ ನೇರ ಮಾಡ್ಕೊಳ್ಳಿ. ಕಾಲುಗಳು ಅದೇ ಸ್ಥಿತಿಯಲ್ಲಿರಲಿ. ನಂತರದ ಆಸನ ಉತ್ಥಾನ ಮಂಡೂಕಾಸನ. ಇಲ್ಲಿ ಎದೆಯ ಭಾಗ ಅಗಲಗೊಂಡು ಶ್ವಾಸಕೋಶ ಹಿಗ್ಗುತ್ತೆ. ಮಂಡೂಕ ಅಂದ್ರೆ ಕಪ್ಪೆ. ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮುಂದಕ್ಕೆ ಚಾಚಿ, ನಂತರ ತಲೆಯ ಮೇಲೆ ಚಾಚಿ ಮೇಲೆ. ಬಲ ಹಸ್ತವನ್ನ ಎಡಭುಜದ ಮೇಲೆ, ಎಡ ಹಸ್ತ ಬಲಭುಜದ ಮೇಲೆ. ಪೂರ್ತಿ ಕತ್ತು ನೇರವಾಗಿರಲಿ. 1 2 3 4 5. ಎರಡು ಕೈಗಳನ್ನು ಕೆಳಗಿಳಿಸಿ ಎರಡು ಮಂಡಿಗಳನ್ನು ಜೋಡಿಸ್ಕೊಳ್ಳಿ. ವಜ್ರಾಸನ ಸ್ಥಿತಿಗೆ ಬನ್ನಿ. ಈಗ ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ, ವಕ್ರಾಸನ ಮಾಡಬೇಕು. ಹಾಗೆ ಇರಿ. ಹೊಟ್ಟೆಯ ಸುತ್ತಲಿನ ಕೊಬ್ಬನ್ನ ಕರಗಿಸುತ್ತೆ. ಬೆನ್ನು ನೋವನ್ನ ನಿವಾರಣೆ ಮಾಡುತ್ತೆ. ಬಲಮಂಡಿಯನ್ನ ಮಡಿಸಿ ಎಡಮಂಡಿಯ ಪಕ್ಕ ಇಟ್ಕೊಳ್ಳಿ. ಬಲಹಸ್ತ ಮೇಲೆ ತಗೊಂಡು ಬಲಪುಷ್ಟದ ಹಿಂಭಾಗಕ್ಕೆ, ಬಲಪುಷ್ಟದ ರೈಟ್ ಹಿಪ್ ಹಿಂದೆ ಇಟ್ಕೊಳ್ಳಿ. ಈಗ ಉಸಿರು ಬಿಡುತ್ತಾ ಎಡತೋಳನ್ನ ಮೇಲಕ್ಕೆ ಎತ್ತಿ ಬಲತೊಡೆಯನ್ನ ಬಳಸಿ ಎಡಮಂಡಿಯನ್ನ ಹಿಡ್ಕೊಳ್ಬೇಕು. ಹಿಂದೆ ದೃಷ್ಟಿ ಹಿಂದಕ್ಕೆ, ಎರಡೂ ಭುಜಗಳು ನೇರವಾಗಿರಬೇಕು. ದೃಷ್ಟಿ ಹಿಂದೆ. 1 2 3 4 5. ಈಗ ಎಡಹಸ್ತವನ್ನ ಬಿಡಿಸ್ಕೊಳ್ಳಿ, ಪಕ್ಕಕ್ಕಿಟ್ಕೊಳ್ಳಿ. ನಿಮ್ಮ ತೊಡೆ ಪಕ್ಕ ಇಟ್ಕೊಳ್ಳಿ. ಬಲಹಸ್ತ ಬಿಡಿಸ್ಕೊಂಡು ಕಾಲನ್ನ ನೇರ ಮಾಡ್ಕೊಳ್ಳಿ. ಈಗ ಎಡಗಾಲನ್ನ ಮಡಚಿ ಎಡಹಸ್ತವನ್ನ ಹಿಂದಕ್ಕೆ ಇಡಿ. ನಿಮ್ಮ ಹಿಪ್ಸ್ ಹಿಂದೆ ಇಡಿ. ಬಲಹಸ್ತವನ್ನ ಮೇಲೆ ತಗೊಂಡು ಎಡತೊಡೆಯನ್ನ ಬಳಸಿ ಬಲಮಂಡಿಯನ್ನ ಹಿಡಿಯಿರಿ. ಹಾಗೆ ಹಿಂದಕ್ಕೆ ನೋಡಿ. ಹಿಂದೆ 1 2 3 4 5. ಈಗ ಬಲಹಸ್ತವನ್ನ ಬಿಡಿಸ್ಕೊಳ್ಳಿ. ಎಡಹಸ್ತವನ್ನು ನೇರ ಮಾಡ್ಕೊಳ್ಳಿ. ಕಾಲನ್ನ ನೇರ ಮಾಡ್ಕೊಳ್ಳಿ. ಈಗ ಹೊಟ್ಟೆ ಮೇಲೆ ಬರಬೇಕು. ಹೊಟ್ಟೆ ಮೇಲೆ ಮಾಡುವಂಥ ಆಸನ
ಆಸನ ಸ್ಥಿತಿ ತರ ಬಂದು ನಂತರ ಮುಂದೆ ಬನ್ನಿ. ಮುಂದೆ ಹೊಟ್ಟೆನ ಕೈನ ಜಾಡಿಸ್ಕೊಂಡು ಹೊಟ್ಟೆಯ ಮೇಲೆ ಬನ್ನಿ. ಅಶ್ವಿನಿ ಹೋಗು. ಮಕರಾಸನ. ಮಕರ ಅಂದರೆ ಮೊಸಳೆಯ ರೀತಿಯಲ್ಲಿ ತುಂಬ ಉಪಯುಕ್ತವಾದಂಥ ಆಸನ. ಆರಾಮಾಗಿ ಮಲ್ಕೊಳ್ಬೋದು ಈ ಆಸನದಲ್ಲಿ. BP, ಹೃದಯದ ತೊಂದರೆ, ಬೆನ್ನು ನೋವು ಮುಂತಾದ ಸಮಸ್ಯೆ ಇದ್ದಾಗ, ತುಂಬ ಸುಸ್ತಾಗಿದ್ದಾಗ ಆರಾಮಾಗಿ ಈ ಆಸನದಲ್ಲಿ ಮಲ್ಕೊಳ್ಬೇಕು. ಕಾಲುಗಳನ್ನು ಅಗಲಿಸಿ, ಪಾದಗಳನ್ನು ಹೊರಮುಖವಾಗಿ ಮಲಗಿಸಿ, ಹಿಮ್ಮಡಿ ಒಳಮುಖವಾಗಿರಬೇಕು, ಬೆರಳುಗಳು ಹೊರಮುಖವಾಗಿರಬೇಕು, ಹಿಮ್ಮಡಿ ಮತ್ತು ಬೆರಳು ಎಲ್ಲ ನೆಲಕ್ಕಾಗಿರಬೇಕು. ಅಷ್ಟಗಲ ಮಾಡ್ಕೊಳ್ಬೇಕು ಕಾಲು. ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಇಟ್ಟು ಅದರ ಮೇಲೆ ಗದ್ದವನ್ನು ಇಡಿ. ಆರಾಮಾಗಿ ಮಲ್ಕೊಳ್ಳಿ. 1 2 3 4 5 ಹಾಗೆ ಇರಿ. ನಂತರದ ಆಸನ ಭುಜಂಗಾಸನ. ಎದೆ ವಿಶಾಲವಾಗುತ್ತೆ, ಬೆನ್ನು ನೋವು ನಿವಾರಣೆ ಆಗುತ್ತೆ, ಗರ್ಭಕೋಶ ಮತ್ತು ಗರ್ಭಾಶಯದ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ. ಅಂಗೈಗಳನ್ನು ಎದೆಯ ಪಕ್ಕದಲ್ಲಿ ಇರಿಸಿ, 2 ಹಸ್ತಗಳು ಎದೆಯ ಪಕ್ಕದಲ್ಲಿ ಪೂರ್ತಿಯಾಗಿ, ಎದೆಗೆ ಪೂರ್ತಿಯಾಗಿ ಬಲ ಕೊಡಬೇಕು. ಯಾಕಂದರೆ ಪೂರ್ತಿ ಹಸ್ತದ ಮೇಲೆ ನಿಂತ್ಕೊಳ್ಳುತ್ತೆ ಈಗ ದೇಹ. ಉಸಿರು ತೆಗೆದುಕೊಳ್ತಾ ನಿಮ್ಮ ನಾಭಿಯ ಪ್ರದೇಶದವರೆಗೂ ಎತ್ತಬೇಕು. ತೊಡೆ ಭಾಗ ಎತ್ತಬಾರ್ದು, ಹೊಕ್ಕಳದ ಭಾಗದವರೆಗೂ ಮಾತ್ರ ಎತ್ತಬೇಕು. 1 2 3 4 5 ನಿಧಾನವಾಗಿ ಬಿಡುತ್ತಾ ಕೆಳಗೆ ಬನ್ನಿ. ನಂತರದ ಆಸನ ಶಲಭಾಸನ. ಮಿಡತೆ ರೀತಿಯಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. 2 ಪಾದದ ಬೆರಳುಗಳನ್ನು ಹೊರಮುಖವಾಗಿ ಮಲಗಿಸಿ, ಹಸ್ತಗಳು ಮೇಲ್ಮುಖವಾಗಿ ತೊಡೆಯ ಪಕ್ಕದಲ್ಲಿ ಇರಿಸಿ, ಉಸಿರು ತೆಗೆದುಕೊಳ್ತಾ 2 ಕಾಲುಗಳನ್ನು ಮಂಡಿಗಳನ್ನು ಮೇಲೆತ್ತಬೇಕು. ಮಂಡಿ ಮತ್ತೆ ಕಾಲು, ತಲೆ ಎತ್ತಬಾರ್ದು, ತಲೆಯಲ್ಲೇ ಇರಬೇಕು, ಕೆಳಗಿರಬೇಕು. ತಲೆಯ ಭಾಗ ಎತ್ತಬೇಡಿ, ಬರೀ ಕಾಲು ಮಾತ್ರ. ಮಂಡಿ ಪಾದ ಎಲ್ಲ ಎತ್ತಿರಬೇಕು. 1 2 3 4 5 ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ. ಸೇತು ಬಂದಾಸನ ಅಂದರೆ ದೇಹವನ್ನು ಸೇತುವೆಯ ಆಕಾರದಲ್ಲಿ ಮಾಡಬೇಕು. ಬಲದಿಂದ ತಿರುಗಿ ಬೆನ್ನಿನ ಮೇಲೆ ಮಲಗಿ, ಬೆನ್ನಿನ ಮೇಲೆ ಬಲದಿಂದ ತಿರುಗಿಕೊಳ್ಳಿ, ಬೆನ್ನಿನ ಮೇಲೆ ಬನ್ನಿ. ಬೆನ್ನು ನೋವು ಹಾಗೂ ಸೊಂಟದ ನೋವಿಗೆ ಒಳ್ಳೆಯ ಆಸನ. ಎದೆ ವಿಶಾಲವಾಗಿ ಶ್ವಾಸಕೋಶ ಹಿಗ್ಗುತ್ತದೆ. 2 ಕಾಲುಗಳನ್ನು ಮಡಿಸಿ, ಪಾದಗಳನ್ನು ಪುಷ್ಟದ ಹತ್ತಿರ ತನ್ನಿ. 2 ಹಸ್ತಗಳಿಂದ ನಿಮ್ಮ ಕಣಕಾಲನ್ನು ಹಿಡೀರಿ. ಉಸಿರನ್ನ ತೆಗೆದುಕೊಳ್ತಾ ಎದೆ ಮತ್ತು ಸೊಂಟದ ಭಾಗವನ್ನು ಎತ್ತಿ, ಎದೆ ಮತ್ತು ಸೊಂಟದ ಭಾಗವನ್ನು ಎತ್ತಿ, ಎದೆ ಮತ್ತು ಸೊಂಟದ ಭಾಗ. 1 2 3 4 5 ಈಗ ಉಸಿರನ್ನ ಹೊರ ಹಾಕುತ್ತಾ ಎದೆ ಮತ್ತು ಸೊಂಟವನ್ನು ಕೆಳಗೆ ಇಳಿಸಿ, ಕಾಲುಗಳನ್ನು ನೇರವಾಗಿ ಚಾಚಿ. ಉತ್ತಾನ ಪಾದಾಸನ. ಇದರ ಉಪಯೋಗ ಉದರದ ಸ್ನಾಯುಗಳು ಬಲಗೊಳ್ಳುತ್ತೆ, ತೊಡೆಯ ಸ್ನಾಯುಗಳು ಹಾಗೂ ಮೀನಖಂಡಕ್ಕೆ ಒಳ್ಳೆಯ ಆಸನ. ಉಸಿರನ್ನ ತೆಗೆದುಕೊಳ್ತಾ 2 ಪಾದಗಳನ್ನು ಸೇರಿಸಿ 30 ಡಿಗ್ರಿವರೆಗೂ ಎತ್ತಿ. 30 ಡಿಗ್ರಿ 2 ಪಾದಗಳ ಜೋಡಿಸಿ 30 ಡಿಗ್ರಿವರೆಗೂ ಎತ್ತಬೇಕು. 1 2 3 4 5 ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿ. ಎತ್ತಾಕ್ಬೇಡಿ ಕಾಲನ್ನ, ಹಿಂಟಿಗೆ ನೋವಾಗುತ್ತೆ. 2 ಕಾಲುಗಳನ್ನು ನೇರವಾಗಿ ಚಾಚಿ. ಎಲ್ಲರೂ ಪೂರ್ವ ದಿಕ್ಕಿಗೆ ಮಲಗಲಿಕ್ಕಾಗತ್ತಾ?
ಎದ್ದುಬಿಟ್ಟು ಬಲ ಸೈಡಿಂದ ಎದ್ದು ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿ ಪೂರ್ವ ದಿಕ್ಕಿಗೆ. ನಿಮ್ಮ ಮ್ಯಾಟ್ ಮೇಲೆ ಆರಾಮ ಮಲ್ಕೊಳ್ಳಿ. ದೇಹ ಪೂರ್ತಿ ಮ್ಯಾಟ್ ಮೇಲೆ ಇರಬೇಕು. ಎರಡು ಕಾಲುಗಳನ್ನು ನೇರವಾಗಿ ಚಾಚಿ ಪಾದಗಳಿಗೆ ಅಂತರವನ್ನ ಕೊಡಿ. ಎರಡು ಪಾದಗಳನ್ನು ಪೂರ್ತಿಯಾಗಿ ಅಂತರ 1 ಮೀಟರ್ನಷ್ಟು ಅಂತರ ಕೊಡಿ. ಅಗಲ ಮಾಡಿ ಪಾದಗಳಿಗೆ ಅಂತರ. ಹಸ್ತಗಳೆರಡು ದೇಹದ ಪಕ್ಕದಲ್ಲಿರಲಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಉಸಿರಾಟದ ಕಡೆ ಗಮನ ಕೊಡಿ. ಯಾರು ಮಲ್ಕೊಳ್ಬೇಡಿ. ಬೆಳಿಗ್ಗೆ ಬಂದಿದ್ದೀರಾ, ಬೇಗ ಮಾಡಿದ್ದೀರಾ ಅಂದ್ಬಿಟ್ಟು ಯಾರು ಮಲಗಬೇಡಿ. ಕೊಡುವಂತಹ ಸೂಚನೆಗಳನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ಆರಾಮಾಗಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಮನಸ್ಸು ಶಾಂತಗೊಳ್ಳುತ್ತೆ ಶವಾಸನ ಮಾಡೋದ್ರಿಂದ. ಅನಾವಶ್ಯಕ ಉಷ್ಣತೆ ಕಡಿಮೆ ಆಗುತ್ತೆ. ಹೃದಯದ ಬಡಿತ, ಉಸಿರಾಟ ಲಯಬದ್ಧವಾಗಿ ನಡೆಯುತ್ತೆ. ಪಾದದ ಹಿಮ್ಮಡಿಗಳು, ಬೆರಳುಗಳು, ಮೊಣಕಾಲು, ಮೀನಖಂಡ, ಮಂಡಿಗಳು, ತೊಡೆಗಳಿಗೆ ವಿಶ್ರಾಂತಿ ನೀಡೋಣ. ಹೊಟ್ಟೆಯಲ್ಲಿರುವ ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಪಿತ್ತಜನಕಾಂಗ, ಯಕೃತ್ತು, ನಾಭಿ ಹಾಗೂ ಮೂತ್ರಪಿಂಡಗಳಿಗೆ ವಿಶ್ರಾಂತಿ ನೀಡೋಣ. ಶ್ವಾಸಕೋಶಗಳು ಹಾಗೂ ಹೃದಯಕ್ಕೆ ವಿಶ್ರಾಂತಿ ನೀಡೋಣ. ಬೆನ್ನುಹುರಿ ಹಾಗೂ 72,000 ನರನಾಡಿಗಳಿಗೆ ವಿಶ್ರಾಂತಿ ನೀಡೋಣ. ಭುಜಗಳು, ತೋಳುಗಳು, ಮಣಿಕಟ್ಟು, ಕೈ ಬೆರಳುಗಳಿಗೆ ವಿಶ್ರಾಂತಿ ನೀಡೋಣ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ ನೀಡೋಣ. ತಲೆಯ ಭಾಗದಲ್ಲಿರುವ ಹಿಂದೆಲೆ, ಮುಂದೆಲೆ, ಕೇಂದ್ರ ನರಮಂಡಲ ಹಾಗೂ ಮಿದುಳಿಗೆ ವಿಶ್ರಾಂತಿ ನೀಡೋಣ. ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮಕ್ಕೆ ವಿಶ್ರಾಂತಿ ನೀಡೋಣ. ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ದೊರಕಿದೆ. ಓಂಕಾರದ ನಾದದ ತರಂಗಗಳು ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಕಣಗಳಲ್ಲಿ ಐಕ್ಯವಾಗಿದೆ. ಇದೇ ಯೋಗ ಸ್ಥಿತಿ. ಈಗ ಸೂಚಿಸಿದ ಒಂದೊಂದೇ ಭಾಗಕ್ಕೆ ಚಾಲನೆ ಕೊಟ್ಟು ದೇಹವನ್ನು ಸಹಜ ಸ್ಥಿತಿಗೆ ತಂದು ವಾಸ್ತವ ಪ್ರಪಂಚಕ್ಕೆ ಬರೋಣ. ಎರಡು ಪಾದಗಳಿಗೆ ಚಾಲನೆ ಕೊಡೋಣ. ಮಂಡಿ ಚಿಪ್ಪು ತೊಡೆಗಳಿಗೆ ಚಾಲನೆ ಕೊಡೋಣ. ಪುಷ್ಟ, ಉದರ ಹಾಗೂ ಎದೆಯ ಭಾಗಕ್ಕೆ ಚಾಲನೆ. ಭುಜಗಳು, ತೋಳುಗಳು, ಮೊಣಕೈ, ಹಸ್ತ ಹಾಗೂ ಬೆರಳುಗಳಿಗೆ ಚಾಲನೆ. ಕುತ್ತಿಗೆಗೆ ಚಾಲನೆ. ಎರಡು ಪಾದಗಳನ್ನು ಸೇರಿಸಿ ಬಲಕ್ಕೊಮ್ಮೆ ಎಡಕ್ಕೊಮ್ಮೆ ದೇಹವನ್ನು ತಿರುಗಿಸಿ ದೇಹವನ್ನು ನೇರ ಮಾಡಿಕೊಡಿ. ಎಡಬಂಡಿಯನ್ನು ಮಡಿಸಿ ಬಲಪಾದದ ಪಕ್ಕ ಇಟ್ಕೊಳ್ಳಿ.
ಎಡಹಸ್ತವನ್ನು ಎದೆಯ ಮೇಲೆ, ಬಲಹಸ್ತ ಹಿಂದೆ ಚಾಚಿ, ಬಲಹಸ್ತ ಹಿಂದೆ ಚಾಚಬೇಕು. ಬಲ ಮಗ್ಗಲಿಗೆ ತಿರುಗಿ ಒಂದು ಬಾರಿ ಉಸಿರಾಟವನ್ನು ಮಾಡೋಣ. ಈಗ ಎಡಹಸ್ತವನ್ನು ನೆಲದ ಮೇಲೆ ಇಟ್ಟು ಮಕರಾಸನ ಸ್ಥಿತಿಗೆ ಬರೋಣ. ಮಕರಾಸನ ಸ್ಥಿತಿ. ಈಗ ಹಸ್ತಗಳನ್ನು ಊರಿ ಹಿಂದಕ್ಕೆ ಬಂದು ವಜ್ರಾಸನ ಸ್ಥಿತಿಗೆ ಬರೋಣ. ವಜ್ರಾಸನ ಸ್ಥಿತಿ. ಕೈಗಳನ್ನು ಎರಡೂ ಹಸ್ತಗಳಿಗೆ ಚಾಲನೆ ಕೊಡೋಣ. ರಬ್ ಮಾಡ್ಕೊಳ್ಳಿ. ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಯಾವುದೇ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಹಾಗೆ ಮುಂದಕ್ಕೆ ತಿರುಕೊಳ್ಳಿ. ಮುಂದೆ ತಿರುಗಿ ಮಾಡಬೇಕು. ಸುಖಾಸನದಲ್ಲಾರು ಕುಳಿತುಕೊಳ್ಳಿ, ವಜ್ರಾಸನದಲ್ಲಾರು ಕುಳಿತುಕೊಳ್ಳಿ. ಆರಾಮವಾಗಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೋರು, ಇದ್ರ ಮೇಲೆ ಬೆಂಚ್ ಮೇಲೆ ಕುಳಿತರೆ ಎಲ್ಲರೂ ಸಹಿತ ಮಾಡ್ಬೋದು ಇದನ್ನ. ಮೊದಲಿಗೆ ಕಪಾಲಭಾತಿ. ಕಪಾಲ ಅಂದರೆ ತಲೆಬುರುಡೆ, ಭಾತಿ ಶುದ್ಧೀಕರಣ, ತಲೆಯ ಶುದ್ಧೀಕರಣ ಮಾಡುವುದು. ತಲೆಯ ಶುದ್ಧೀಕರಣ ಅಂತ ಅಂದರೆ ನಮ್ಮ ಹೊಟ್ಟೆಯ ಭಾಗ ಚೆನ್ನಾಗಿದ್ರೆ ತಲೆಯ ಭಾಗ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಹೊಟ್ಟೆಗೆ ಆದಷ್ಟು ಎಕ್ಸರ್ಸೈಸ್ ಮಾಡ್ತೀವಿ. ಎರಡು ಹಸ್ತಗಳನ್ನು ದ್ರೋಣ ಮುದ್ರೆ ಮಾಡ್ಕೊಳ್ಳಿ. ಅಂದರೆ ಎರಡು ಹಸ್ತಗಳು ಕೆಳಮುಖವಾಗಿರಬೇಕು. ಆರಾಮಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎರಡು ಹಸ್ತಗಳು ಮಂಡಿಯ ಮೇಲೆ. ಇಲ್ಲಿ ಕಪಾಲಭಾತಿ ಅಂದರೆ ಇದರ ಉಪಯೋಗ ಏನಾಗುತ್ತೆ? ಇದು ತುಂಬ ಚೈತನ್ಯದಾಯಕವಾದಂತಹ ಪ್ರಾಣಾಯಾಮ. ಹಾಗೆ ನಮ್ಮ ಲೋಳೆ ಸಂಬಂಧಿತ, ಮ್ಯೂಕಸ್ಗೆ ಸಂಬಂಧಿತ ಅಂದರೆ ಕಫ ಎಲ್ಲ ಇದ್ದಾಗ ಈ ತೊಂದರೆಗಳನ್ನು ಇದು ನಿವಾರಿಸಿ ಶ್ವಾಸಕೋಶವನ್ನು ಕ್ಲಿಯರ್ ಮಾಡುತ್ತೆ. ಹೊಟ್ಟೆಯ ಸ್ನಾಯುಗಳು, ಒಪ್ಪೆ ಹಾಗೂ ಹೃದಯ ಸಚೇತನಗೊಳ್ಳುತ್ತೆ. ದೇಹದಲ್ಲಿರುವಂತಹ ಕೆಟ್ಟ ಗಾಳಿಯನ್ನು ಹೊರಹಾಕಲಿಕ್ಕೆ ಸಹಾಯ. ಈಗ ಇಲ್ಲಿ ಮಾಡಬೇಕಾಗಿರೋದು ಉಸಿರನ್ನ ಆಚೆ ಹಾಕಬೇಕು. ಉಸಿರು ತಗೊಳ್ಳೋದ್ರ ಬಗ್ಗೆ ಗಮನ ಬೇಡ. ಉಸಿರು ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಉಸಿರನ್ನ ಆಚೆ ಹಾಕಬೇಕು. ಉಸಿರು ಆಚೆ ಹಾಕಬೇಕಾದ್ರೆ ನಿಮ್ಮ ಹೊಟ್ಟೆಯ ಭಾಗ ಒಳಬರಬೇಕು. ನಿಮ್ಮ ನಾಭಿ ಪ್ರದೇಶದ ಕೆಳಭಾಗ, ಉದರದ ಕೆಳಭಾಗಕ್ಕೆ ಚಾಲನೆ ಜಾಸ್ತಿ ಕೊಡಬೇಕು. ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್, ಫೋರ್ಸ್ಫುಲ್ ಆಗಿ ಉಸಿರನ್ನ ಆಚೆ ಹಾಕಬೇಕು. ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಬಲಗೈನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಂಡು ಮಾಡ್ಕೊಳ್ಬೋದು. ಒಂದು 3 ರೌಂಡ್ ಇರುತ್ತೆ. ಒಂದೊಂದು ರೌಂಡಲ್ಲಿ 20 ಬಾರಿ ಮಾಡ್ತೀವಿ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡ್ತಾ ಹೋಗೋಣ. 1 2 3 4 5 6 7 8 9 10 11 12 13 14 15 16 17 18 19 20. ವಿಶ್ರಾಂತಿ. ಹೋಗಿ 1 2 3 4 5 6 7 8 9 10 11 12 13 14 15 16 17 18 19 20. ವಿಶ್ರಾಂತಿ. ಮತ್ತೊಂದು ಬಾರಿ ಉಸಿರು ತಗೊಳ್ಳಿ. ನಾಡಿ ಶೋಧನಾ ಪ್ರಾಣಾಯಾಮ ಅತ್ಯಂತ ಪ್ರಭಾವಶಾಲಿಯಾದ ಪ್ರಾಣಾಯಾಮ. ಯಾಕಂದರೆ ದೇಹದಲ್ಲಿರುವಂಥ 72,000 ನಾಡಿಗಳಿವೆ. ಆ ನಾಡಿಗಳನ್ನು ಶುದ್ಧೀಕರಣ ಮಾಡುವಂಥದ್ದು ನಾಡಿ ಶೋಧನ.
ಖಿನ್ನತೆ ಆತಂಕಗಳನ್ನು ದೂರ ಮಾಡಿ ಮನಸ್ಸಿಗೆ ಪ್ರಸನ್ನತೆಯನ್ನು ತರುತ್ತೆ. ಮತ್ತು ಮೂಗಿನ ಎರಡೂ ಹೊಳ್ಳೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದರಿಂದ ಉತ್ತಮ ಆರೋಗ್ಯ ಲಭಿಸುತ್ತೆ. ಎಡಗೈ ಚಿನ್ಮುದ್ರೆ ತೋರಿಸಿ. ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಯನ್ನು ಸ್ಪರ್ಶ ಮಾಡಿ ತೋರಿಸಿ. ಎಡಗೈ ಅದನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳಿ. ಬಲಹಸ್ತದಲ್ಲಿ ಬಿಗಿ ಮುದ್ರೆ ಮಾಡಿಕೊಳ್ಳಿ. ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನ ಹೆಬ್ಬೆರಳಿನ ಮೂಲ ಸ್ಥಾನದಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಹೆಬ್ಬೆರಳು ಬಲ ಹೊಳ್ಳೆಯ ಮೇಲೆ, ಉಂಗುರದ ಬೆರಳು ಎಡ ಹೊಳ್ಳೆಯ ಮೇಲೆ. ಮೂಗನ್ನು ತುಂಬ ಆ ಕಡೆ ಈ ಕಡೆ ತಿರುಗಿಸ್ಬೇಡಿ, ಜಸ್ಟ್ ಹಾಗೆ ಟಚ್ಚಲ್ಲಿರಬೇಕು. ಇಲ್ಲಿ 3 ರೌಂಡ್ ಮಾಡ್ತೀವಿ. ಈಗ ಹೆಬ್ಬೆರಳಿಂದ ಬಲ ಹೊಳ್ಳೆಯನ್ನು ಕ್ಲೋಸ್ ಮಾಡಿದ್ದೀರಾ. ಎಡ ಹೊಳ್ಳೆಯಿಂದ ಉಸಿರು ತಗೊಳ್ತೀರಾ. ಎಡ ಹೊಳ್ಳೆ ಕ್ಲೋಸ್, ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡ್ತೀರಾ. ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಳ್ತೀರಾ. ಬಲ ಹೊಳ್ಳೆ ಕ್ಲೋಸ್, ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡ್ತೀರಾ. ಇದು 1 ರೌಂಡ್. ಮತ್ತೆ ಎಡ ಹೊಳ್ಳೆಯಿಂದ ಉಸಿರು ತಗೊಳ್ತೀರಾ. ಎಡ ಹೊಳ್ಳೆ ಕ್ಲೋಸ್, ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡ್ತೀರಾ. ಬಲ ಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಬಲ ಹೊಳ್ಳೆ ಕ್ಲೋಸ್, ಎಡ ಹೊಳ್ಳೆಯಿಂದ ಉಸಿರು ಬಿಡ್ತೀರಾ. ಎಗೇನ್ ಎಡ ಹೊಳ್ಳೆಯಿಂದ ಉಸಿರು ತಗೊಳ್ತೀರಾ. ಎಡ ಹೊಳ್ಳೆ ಕ್ಲೋಸ್, ಬಲ ಹೊಳ್ಳೆಯಿಂದ ಉಸಿರು ಬಿಡ್ತೀರಾ. ಮತ್ತೆ ಬಲ ಹೊಳ್ಳೆಯಿಂದ ಉಸಿರು ತಗೊಳ್ತೀರಾ. ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡ್ತೀರಾ. 3 ರೌಂಡ್ ಆಯಿತು. ವಿಶ್ರಾಮ. ನಂತರದ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ಶೀತಲ ಅಂದರೆ ತಣ್ಣಗೆ. ನಮ್ಮ ಬಾಡಿ ತುಂಬ ಹೀಟ್ ಆಗಿದ್ದಾಗ, ಉಷ್ಣದ ಬಾಡಿ ಇದ್ದವರಿಗೆ ಈ ಶೀತಲ ಪ್ರಾಣಾಯಾಮ ತುಂಬ ಒಳ್ಳೆಯದು. ಮತ್ತು ಬಾಯಿಯಲ್ಲಿ ಹುಣ್ಣಾಗಿರುತ್ತೆ, ಅದಕ್ಕೂ ಸಹಿತ ಇದು ತುಂಬ ಒಳ್ಳೆಯದು. ಬಾಯಾರಿಕೆ ಆಗಿದ್ದಾಗ ಇದು ಒಳ್ಳೆಯದು. ನೀರಿರೋದಿಲ್ಲ, ಬಾಯಾರಿಕೆ ಆಗಿರುತ್ತೆ, ಎಲ್ಲೋ ಹೊರಗಡೆ ಇರ್ತೀರಾ, ಆ ಟೈಮಲ್ಲಿ ಈ ಒಂದು ಪ್ರಾಣಾಯಾಮವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಶ್ವಾಸಕೋಶ ತಣ್ಣಗಾಗತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಇವಾಗ ಇಲ್ಲಿ 2 ಹಸ್ತಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. 2 ಹಸ್ತ ಚಿನ್ಮುದ್ರೆ ತೋರಿಸಿ. ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಬೇಕು. ಮಂಡಿಯಿಂದ ಆಚೆ ಬರಬಾರ್ದು, ಮಂಡಿಯ ಮೇಲೆ ಇರಲಿ. ನಾಲಿಗೆಯನ್ನು ಹೊರಚಾಚಬೇಕು. ನಾಲಿಗೆಯನ್ನು ಹೊರಚಾಚಿ ಸುರುಳಿಯ ರೀತಿ ಸುರುಳಿ ಮಾಡ್ಕೊಳ್ಬೇಕು. ಸುರುಳಿ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಉಸಿರನ್ನ ತಗೊಳ್ಬೇಕು. ಉಸಿರು ತಗೊಳ್ಳಿ. ನಾಲಿಗೆನ ಒಳಗೆ ತಗೊಳ್ಳಿ. ತುಟಿ ಮುಚ್ಚಿ ಉಸಿರನ್ನ ನುಂಗಿ. ನಂತರ ಮೂಗಿನಿಂದ ರೇಚಿ, ಮೂಗಿನಿಂದ ಉಸಿರನ್ನ ಹೊರಬಿಡಿ. ಹೀಗೆ ತಗೊಳ್ಳಿ. ನಾಲಿಗೆ ಆಚೆ ತಗೊಳ್ಳಿ. ಸುರುಳಿ ಮಾಡಿ ಉಸಿರು ತಗೊಳ್ಳಿ. ಒಳಗೆ ಹಾಕಿ ನಾಲಿಗೆನ ಉಸಿರನ್ನ ನುಂಗಿರಾಗ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ತಣ್ಣಗಿನ ಅನುಭವ. ನಂತರ ಮೂಗಿನಿಂದ ಉಸಿರನ್ನ ಬಿಡಿ. ಹೇಗೆ ಮತ್ತೆ ತಗೊಳ್ಳಿ. ನಾಲಿಗೆಯನ್ನು ಆಚೆ ಮಾಡಿ ತಗೊಳ್ಳಿ. ಒಳಗೆ ಹಾಕ್ಕೊಳ್ಳಿ. ಉಸಿರನ್ನ ನುಂಗಿ. ನಂತರ ಮೂಗಿನಿಂದ ಉಸಿರನ್ನ ಆಚೆ ಮಾಡಿ. ವಿಶ್ರಾಂತಿ. ಭ್ರಾಮರಿ ಪ್ರಾಣಾಯಾಮ. ಭ್ರಮರ ಅಂದರೆ ಕಪ್ಪು ಬಣ್ಣದ ದುಂಬಿ. ಎಲ್ಲರೂ ನೋಡಿರ್ತೀರಾ, ದುಂಬಿ ಸೌಂಡ್ ಮಾಡುತ್ತೆ, ಅಂತ ಸೌಂಡ್ ಮಾಡುತ್ತೆ. ಅದನ್ನು ಈಗ ನಾವು ಮಾಡ್ತೀವಿ. ಸೊ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆ, ನಿದ್ರೆ ಸರಿಯಾಗಿ ಬರಲಿಲ್ಲ ಅನ್ನೋದ್ರೆ ಈ ಒಂದು ಸಮಸ್ಯೆಗೆ ಇದು ಉಪಯುಕ್ತ. ಹಾಗೂ ಗಂಟಲಿನ ಭಾಗಕ್ಕೆ, ಗಂಟಲ ಆರೋಗ್ಯಕ್ಕೆ ಇದು ಉಪಯುಕ್ತ. ಮಾನಸಿಕ ಒತ್ತಡ ಮತ್ತು ಆತಂಕ ಇವುಗಳನ್ನು ದೂರ ಮಾಡ್ಬೋದು. 3 ಸುತ್ತಿನಲ್ಲಿ ಇದು ಮಾಡ್ತೀವಿ. 3 ಸುತ್ತು ಮಾಡ್ತೀವಿ. ಒಂದ್ಸರಿ ತಗೊಳ್ತೀವಿ, ಉಸಿರನ್ನ ಮೂಗಿನಲ್ಲಿ ಉಸಿರು ತಗೊಳ್ತೀವಿ, ಗಂಟಲಿನ ಭಾಗದಲ್ಲಿ ಹಮ್ ಸೌಂಡ್ ಮಾಡ್ತೀವಿ. ಓಕೆನಾ? ಉಸಿರಾಟದ ಪಾಡಿಗೆ ಉಸಿರಾಟ ನಡೀತಿರತ್ತೆ. ಷಣ್ಮುಖಿ ಮುದ್ರೆ ಮಾಡಬೇಕು. ಈ ತೋರು ಬೆರಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ನಿಮ್ಮ ಮೂಗಿನ ಮೇಲೆ, ನಾಸಿಕದ ಮೇಲೆ, ರಿಂಗ್ ಫಿಂಗರ್ ಮೇಲ್ದುಟಿಯ ಮೇಲೆ, ಕಿರು ಬೆರಳು ಕೆಳದುಟಿಯ ಕೆಳಗೆ, ಹೆಬ್ಬೆರಳು ಕಿವಿಯನ್ನು ಮುಚ್ಕೊಳ್ಬೇಕು. ಉಸಿರು ತಗೊಳ್ಳಿ.
ಜೋರಾಗಿ ಹಮ್ ಸೌಂಡ್ ಬರಬೇಕು. ಜೋರಾಗಿ ಮತ್ತೆ ಉಸಿರು ತಗೊಳ್ಳಿ. ಸರಿ. ವಿಶ್ರಾಂತಿ. ಈಗ ಧ್ಯಾನ ಮಾಡುವಂತಹ ಸಮಯ. ಧ್ಯಾನ ಮುದ್ರೆಯನ್ನು ಮಾಡ್ಕೊಳ್ಳಿ. ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಇಟ್ಕೊಂಡು ನಿಮ್ಮ ನಾಭಿಯ ಪ್ರದೇಶ, ನಿಮ್ಮ ಹೊಕ್ಕಳದ ಪ್ರದೇಶದ ಹತ್ರ ಇಟ್ಕೊಳ್ಳಿ. ಎಡ ಹಸ್ತದ ಮೇಲೆ ಬಲ ಹಸ್ತ. ಆದರೆ ಎರಡೂ ಹೆಬ್ಬೆರಳು ಸಹಿತ ಜೋಡಿಸ್ಕೊಳ್ಳಿ. ಎರಡು ಹೆಬ್ಬೆರಳನ್ನು ಸಹಿತ ಜೋಡಿಸ್ಕೊಳ್ಬೋದು. ಗತವನ್ನು ಸ್ವಲ್ಪ ಮೇಲಕ್ಕೆತ್ತಿ, ಹತ್ತನ್ನು ಬಗ್ಗಿಸ್ಬೇಡಿ. ಕಣ್ಣನ್ನು ಮುಚ್ಚಿ, ಹೇಳುವವರೆಗೂ ಕಣ್ಣನ್ನು ಬಿಡಬೇಡಿ. ಕಣ್ಣನ್ನು ಮೃದುವಾಗಿ ಮುಚ್ಚಿ, ಹಣೆಯಲ್ಲಿ ನೆರಿಗೆ ಇರಬಾರ್ದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಹಾಕುವ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಜಸ್ಟ್ ಉಸಿರಿನ ಬಗ್ಗೆ ಮಾತ್ರ ಗಮನವನ್ನು ಕೊಡಿ. ಎಲ್ಲೂ ಉಸಿರನ್ನು ಹಿಡಿಬೇಡಿ. ಸಾಮಾನ್ಯವಾಗಿ ಉಸಿರಾಟ ಮಾಡಿ. ಉಸಿರಾಟದ ಕಡೆ ಮನಸ್ಸನ್ನು ಕೇಂದ್ರೀಕರಿಸಿ. ನಮ್ಮ ಉಸಿರು ನಮಗೆ ಕೇಳಿಸ್ಬಾರ್ದು, ಪಕ್ಕದವ್ರಿಗೂ ಕೇಳಿಸ್ಬಾರ್ದು, ನಮಗೂ ಕೇಳಿಸ್ಬಾರ್ದು. ಆ ರೀತಿಯಾದಂಥ ಉಸಿರಾಟವನ್ನು ಮಾಡಬೇಕು. ಉಸಿರಿನ ಚಲನವಲನವನ್ನು ಗಮನಿಸ್ತಾ ಇರಿ. ಯಾವುದೇ ಆಲೋಚನೆಗಳು ಬಂದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಉಸಿರಿನ ಕಡೆ ಕೇಂದ್ರೀಕರಣ. ಉಸಿರು ಹೇಗೆ ಅಂದರೆ 2 ಸೆಕೆಂಡ್ ಕೆಳಗಾಲ ಉಸಿರನ್ನ ತಗೊಳ್ಳಿ. 1 2 ಉಸಿರು ತಗೊಳ್ಳಿ. ನಂತರ ಉಸಿರನ್ನ ಬಿಡಬೇಕು. 2 1 ಉಸಿರು ತಗೊಳ್ಳಿ. 1 2 ಉಸಿರನ್ನ ಬಿಡಿ. 2 1. ಹಾಗೆ ಉಸಿರನ್ನ ಬಿಡುವ ಕಡೆ ಜಾಸ್ತಿ ಗಮನ ಕೊಡ್ತಾ ಹೋಗಿ. 1 ಸೆಕೆಂಡ್ ಜಾಸ್ತಿ ಮಾಡ್ತೀನಿ ಈಗ. 1 2 ಉಸಿರು ತಗೊಂಡು ಉಸಿರು ಬಿಡಬೇಕು. 3 2 1 ತಗೊಳ್ಳಿ ಉಸಿರನ್ನ. 1 2 ಉಸಿರನ್ನ ಬಿಡಿ. 3 2 1. ನಮಸ್ಕಾರ ಸ್ಥಿತಿಗೆ ಬನ್ನಿ. ಯೋಗ ಶಿಕ್ಷಣವನ್ನು ಪರಿಚಯಿಸಿದ ಶ್ರೀ ಮಹಾಮುನಿ ಪತಂಜಲಿ ಮಹರ್ಷಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸೋಣ. ಮಾತಾ ಪಿತೃಗಳಿಗೆ, ಗುರು ಹಿರಿಯರಿಗೆ, ಹುತಾತ್ಮರಿಗೆ, ಸಾಧು ಸಂತರಿಗೆ, ರಾಷ್ಟ್ರ ಭಕ್ತರಿಗೆ ಹಾಗೂ ರಾಷ್ಟ್ರಕ್ಕೆ ಭಕ್ತಿಪೂರ್ವಕ ನಮನವನ್ನು ಅರ್ಪಿಸೋಣ. ಹಸ್ತಗಳಿಗೆ ಚಾಲನೆ ಕೊಟ್ಟು ಹಸ್ತಗಳನ್ನು ಮೃದುವಾಗಿ ಕಣ್ಣುಗಳಿಗೆ ಸ್ಪರ್ಶಿಸುತ್ತಾ ಅಂಧಾಕಾರದಲ್ಲಿ ಕಾಣುತ್ತಿರುವ ದಿವ್ಯ ಜ್ಯೋತಿಯನ್ನ ವೀಕ್ಷಿಸುತ್ತಾ ಮಂದಹಾಸದಿಂದ ಕಣ್ಣುಗಳನ್ನು ತೆರೆಯೋಣ. ಧನ್ಯವಾದಗಳು.
ತುಂಬ ಸೊಗಸಾಗಿ ಹಾಗೂ ಲಯಬದ್ಧವಾಗಿ ಆಸನಗಳ ವಿವರಣೆ ನೀಡುತ್ತಾ ಹೇಳಿಕೊಟ್ಟ ವಿಜಯಕ್ಕನವರಿಗೆ ಧನ್ಯವಾದಗಳು. ಈಗ ಸಂಕಲ್ಪ ಮಾಡೋಣ. ಎಲ್ಲರೂ ಕುಳಿತಲ್ಲೇ ಕೈಯನ್ನು ಮುಂದೆ ಚಾಚಿ, ನಾನು ಹೇಳ್ಕೊಟ್ಟಾಗೆ ನೀವೆಲ್ಲ ರಿಪೀಟ್ ಮಾಡಿ. ನನ್ನನ್ನು ನಾನು ಆರೋಗ್ಯವಂತ, ಶಾಂತಿಯುತ, ಸಂತೋಷಭರಿತ ಮತ್ತು ಪ್ರೀತಿಸುವ ಮಾನವನನ್ನಾಗಿಸಿಕೊಳ್ಳಲು ಸಂಕಲ್ಪ ಮಾಡುತ್ತಿದ್ದೇನೆ. ನಾನು ನನ್ನ ಎಲ್ಲ ಕಾರ್ಯಗಳ ಮೂಲಕ ನನ್ನ ಸುತ್ತ ಶಾಂತಿಯುತ ಮತ್ತು ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸಲು ಶ್ರಮಿಸುತ್ತೇನೆ. ಈಗಿರುವ ನನ್ನತನದ ಸಂಕೋಲೆಗಳನ್ನು ಮುರಿದು ಇಡೀ ಜಗತ್ತನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ನನ್ನ ಸಹಬಾಳ್ವೆ ಜೀವನವನ್ನು ಇತರರ ಜೀವನದೊಂದಿಗೆ ಗುರುತಿಸಿಕೊಳ್ಳುತ್ತೇನೆ ಮತ್ತು ಎಲ್ಲೆಡೆಯಲ್ಲಿಯೂ ಒಗ್ಗಟ್ಟಾಗಿರಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಮಂತ್ರ ಕೊನೆಯದಾಗಿ ಇದನ್ನು ರಮಾಮಣಿ ಅಕ್ಕನವರು ಹೇಳಿಕೊಡುತ್ತಾರೆ. ಕೈಗಳು ನಮಸ್ಕಾರ ಸ್ಥಿತಿಯಲ್ಲಿರಲಿ. ಓಂ ಸರ್ವೇ ಭವಂತು ಸುಖಿನಃ. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಶಾಂತಿ ಶಾಂತಿ ಶಾಂತಿಃ. ಧನ್ಯವಾದಗಳು. ವಂದನಾರ್ಪಣೆಯನ್ನು ಸ್ಫೂರ್ತಿ ಅಕ್ಕನವರು ನಡೆಸಿಕೊಡುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ರಾಮಕೃಷ್ಣ ನಗರದ ಹೆಚ್ ಮತ್ತು ಜಿ ಬ್ಲಾಕ್ ಹಾಗೂ ಆರೋಗ್ಯ ನಗರ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಸುರಭಿ ಮಹಿಳಾ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಮ್ಮ SPYSS ಸಂಸ್ಥೆಯ ಪರವಾಗಿ ಆತ್ಮೀಯ ವಂದನೆಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಲಿಂಗಾಂಬುದಿ ಪಕ್ಷಿಧಾಮ ಶಾಖೆ ಮತ್ತು ಮಾಧವ ಪಾರ್ಕ್ ಕೆ ಬ್ಲಾಕ್ ಶಾಖೆಯ ಎಲ್ಲ ಯೋಗ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣರಾದ ನಮ್ಮ SPYSS ಸಂಸ್ಥೆಯ ಯೋಗ ಶಿಕ್ಷಕರು ಹಾಗೂ ಎಲ್ಲ ಶಾಖೆಯ ಯೋಗ ಬಂಧುಗಳು ಹಾಗೂ ಸಾರ್ವಜನಿಕರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಅಲ್ಲೇ ಕುಳಿತುಕೊಳ್ಳಿ. ಇಂದಿನ ಸಿಹಿ ವಿತರಕರು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ H ಬ್ಲಾಕ್ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರಾದಂಥ ರಘುರಾಮ್ ಗೌಡ. ರಘುರಾಮ್ ಸರ್ಗೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಮತ್ತೊಮ್ಮೆ 12ನೇ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ಒಂದೆರಡು ಮಾತಾಡ್ತಾರೆ. ದಯವಿಟ್ಟು 2 ನಿಮಿಷ ಅಷ್ಟೇ. ಇಂದಿನ ಅಂತಾರಾಷ್ಟ್ರೀಯ
ಯೋಗ ದಿನಾಚರಣೆಗೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತಾನಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ತಾವುಗಳು ಮುಂದಿನ ವರ್ಷದಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನವನ್ನು ನೀಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸಿಹಿ ವಿತರಣೆ ಪೂರ್ಣಿಮಾ ಪ್ರಭು ಅವರಿಂದ ಡೈರಿ ಮಿಲ್ಕ್. ಈಗ ಮಾಡಿದ್ದು ಜಸ್ಟ್ ಒಂದು ನಮೂನೆ ಅಂತ ಆಗಲೇ ಹೇಳಿದೆ, ಸ್ಯಾಂಪಲ್ ಅಂತ. ಇನ್ನು ಹೆಚ್ಚಿನ ಯೋಗಾಭ್ಯಾಸ ಕಲಿಬೇಕು ಅಂತ ಇದ್ದರೆ ನಿಮ್ಮ ಹತ್ತಿರದ ಶಾಖೆಗಳಿಗೆ ಹೋಗ್ಬೋದು. ಕೆ ಬ್ಲಾಕ್ ಇದೆ, ಆ್ಯಂಡ್ ಮಾಧವ ಪಾರ್ಕ್ ಇದೆ, ಲಿಂಗಾಬುದಿ ಸಂಜಯ ಪಾರ್ಕ್ ಇದೆ, ವಿಶ್ವಮಾನವ ಇದೆ. ಆ್ಯಂಡ್ ಇಲ್ಲೂ ಸಹಿತ ಬೆಳಿಗ್ಗೆ 5:30ಯಿಂದ 7 ಗಂಟೆವರೆಗೆ ನಡೆಯುತ್ತೆ ಉಚಿತವಾದ ಯೋಗ ತರಗತಿ. ಯಾರಾದರೂ ಬಂದು ಜಾಯಿನ್ ಆಗೋದಿದ್ರೆ ಆಗಿ. ಥ್ಯಾಂಕ್ ಯು. ದಯವಿಟ್ಟು ಒಂದಿನ ವೆಡ್ನಸ್ಡೇ, ಪ್ರತಿ ಬುಧವಾರ ಒಂದೇ ಒಂದು ವೆಡ್ನಸ್ಡೇ ಒಂದು ಅಟೆಂಡ್ ಮಾಡಿ ಕ್ಲಾಸ್ನ. ನಿಮಗೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ವಿಜಯಕ್ಕನವರು ತುಂಬ ಚೆನ್ನಾಗಿ ಪ್ರಾಣಾಯಾಮ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಒಂದು ಬುಧವಾರ ಅಟೆಂಡ್ ಮಾಡಿ. ಎಲ್ಲ ಶಾಖೆಯವ್ರಿಗೂ ಕೂಡ ಕೇಳ್ಕೊಳ್ತೀನಿ, ಮುಂದಿನ ಬರೋ ಬುಧವಾರ ಆದಷ್ಟು ಜನ ಬಂದು ಅಟೆಂಡ್ ಮಾಡಿ. ಆ ಕ್ಲಾಸ್ನ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಹೇಗೆ ಏನು ಅಂತ. ನಿಮ್ಗೆ ಎಷ್ಟೊತ್ತು ಟೈಮ್ ಆಗುತ್ತೋ ಅಷ್ಟೊತ್ತು ಜೋಡಿಸ್ಕೊಳ್ಳಿ ನಮ್ಮ ಜೊತೆ. ದಿನದ ಈ ಸಮಾರಂಭದಲ್ಲಿ ಭಾಗಿಯಾಗಿ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಭಾಗಿಯಾದಂಥ ಎಲ್ಲರಿಗೂ ಸಹ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಹೀಗೆ ಪ್ರತಿ ಸಾರಿ ಮತ್ತಷ್ಟು ಜನರು ಸೇರಿಕೊಂಡು ಈ ಒಳ್ಳೆಯ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮಸ್ಕಾರಗಳು.